ಸಭಾಪತಿ ವಿರುದ್ಧವಾಗಿ ಮುಂದುವರಿತಾ ಇದೆ ನೋಡಿ ಕಾಂಗ್ರೆಸ್ ಶಾಸಕರ ಅಸಮಾಧಾನ. ಬಸವರಾಜ ಹೊರಟ್ಟಿ ವರ್ಸಸ್ ಎಂಎಲ್ಸಿ ನಾಗರಾಜ್ ಅನ್ನುವಂತಹ ರೀತಿಯಾಗಿದೆ. ಸಭಾಪತಿ ವಿರುದ್ಧವಾಗಿ ಮುಂದುವರೆದಿದೆ ಕಾಂಗ್ರೆಸ್ನ ಶಾಸಕರ ಅಸಮಾಧಾನ. ಬಸವರಾಜ ಹೊರಟ್ಟಿ ವರ್ಸಸ್ ಎಂಎಲ್ಸಿ ನಾಗರಾಜ್ ಯಾದವ್ ಮತ್ತೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ ಕಾಂಗ್ರೆಸ್ನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್. ಸಭಾಪತಿಗೆ ಡ್ರೈವರ್ ಡಿ ಗ್ರೂಪ್ಗೆ ನೇರ ನೇಮಕಾತಿಯನ್ನು ಮಾಡಿಕೊಂಡಿದ್ದಾರೆ. ಅಧಿಕಾರ ಇಲ್ಲದೆ ಇದ್ರು ಕೂಡ ಅದು ಹಿಂಗೋ ಮಾಡ್ಕೊಂಡ್ರು ಇವರು ಡ್ರೈವರು. ನೇರ ನೇಮಕಾತಿ ಹೇಗೆ ಮಾಡಿಕೊಂಡ್ರು? ಹೊರಗುತ್ತಿಗೆ ನಿಯಮವನ್ನ ಮೀರಿ ಇವರು ಕಾನೂನು ಬಾಹಿರವಾಗಿ 8 ಜನರ ನೇರವಾಗಿ ನೇಮಕವನ್ನ ಮಾಡಿಕೊಂಡಿದ್ದಾರೆ. ಸಿ ಡಿ ಗ್ರೂಪ್ ಡ್ರೈವರ್ ನೇಮಕವೇ ಕಾನೂನು ಬಾಹಿರ ಅಂತ ಹೇಳಿ ಆರೋಪವನ್ನ ಸಭಾಪತಿಯ ವಿರುದ್ಧವಾಗಿ ಮಾಡಲಾಗ್ತಾ ಇದೆ. ಬಸವರಾಜ ಹೊರಟ್ಟಿ ಅವರ ವಿರುದ್ಧವಾಗಿ ಪೀಠದಲ್ಲಿ ಕುಳಿತವರು ಏನ್ ಬೇಕಾದ್ರೂ ಕೂಡ ಮಾಡಬಹುದಾ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ವಿಧಾನ ಪರಿಷತ್ನ ಸಭಾಪತಿಯವರಿಗೆ ಬಹುಮತ ಇಲ್ಲ ಅಂತ ಚರ್ಚೆಗಳಾಯಿತು. ಅದಾದಿತ್ತ ಸಾಕಷ್ಟು ಅವರ ವಿರುದ್ಧ ಆರೋಪಗಳು ಕೇಳಿ ಬರ್ತಾ ಇತ್ತು. ಈ ಸಂಬಂಧಪಟ್ಟಂತೆ ನಾಗರಾಜ್ ಯಾದವ್ ಅವರು ಹೊರಟ್ಟಿ ವಿರುದ್ಧ ದೊಡ್ಡ ಮಟ್ಟಿಗೆ ಆರೋಪವನ್ನು ಮಾಡಿದ್ದಾರೆ. ಸರ್ ನಮಸ್ತೆ. ನೀವು ಸಭಾಪತಿಗಳ ವಿರುದ್ಧನೇ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದ್ದೀರಿ. ಆರೋಪಗಳಿಗೆ ಏನೇನು ಸಾಕ್ಷಿ ಇದೆ ಸರ್? ಏನೇನು ಆರೋಪ ನಿಮ್ದು? ನೋಡಿ, ನಾನು ಆರೋಪ ಮಾಡೋದಕ್ಕಿಂತ ಹೆಚ್ಚಾಗಿ ಇವತ್ತು ಬೆಳಗ್ಗೆ ಅವರೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಪತ್ರಕರ್ತರು ಅವ್ರಿಗೆ ಬಂದಿರೋ ಮಾಹಿತಿ ಪ್ರಕಾರ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ನಾವು ನೇಮಕಾತಿಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಪತ್ರಕರ್ತರು ಅವರ ಕೆಲಸವನ್ನು ಅವರ ಧರ್ಮವನ್ನು ಅವ್ರು ಮಾಡಿದ್ದಾರೆ. ನಾನು ಪತ್ರಕರ್ತರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮೊದಲನೇದಾಗಿ, ಎಲ್ಲ ಪತ್ರಕರ್ತರಿಗೆ. ಇವತ್ತೇನಾಯ್ತು, ಅವ್ರು ಕೇಳಿದ ಪ್ರಶ್ನೆ ನೇಮಕಾತಿಗಳ ಬಗ್ಗೆ ಮಾತಾಡಿದ್ರೆ ಅವರು ಕೆಇಎಲ್ಲಿ ಎಕ್ಸಾಮ್ ನಡೆಸಿದ್ದೀವಿ, 30 ಪೋಸ್ಟ್ಗಳನ್ನು ತುಂಬಿಸಿದೀವಿ ಅಂತ ಹೇಳ್ತಾರೆ. ನಾಗರಾಜ್ ಯಾದವ್ ಕೆಇಎಲ್ ನಡೆದಂತ ಅಭ್ಯರ್ಥಿಗಳ ಬಗ್ಗೆ ಅವರ ಆಯ್ಕೆ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ತಿಳ್ಕೋಬೇಕಾಗ್ತದೆ. ನಾನು ಮಾತಾಡ್ತಾ ಇದ್ದಿದ್ದು ನಾನು ಯಾವ ವಿಚಾರನ ಪ್ರಸ್ತಾಪ ಮಾಡಬೇಕು ಅಂತ ತಿಳ್ಕೊಂಡಿದ್ದೀನೋ ಇದ್ರಿಗೂ ನಾನು ಬಹಿರಂಗವಾಗಿ ಕೂಡ ಎಲ್ಲೂ ಕೂಡ ಅಷ್ಟು ಜಾಸ್ತಿ ಮಾತಾಡಿಲ್ಲ. ಯಾಕಂದ್ರೆ ನಮ್ಮ ವರಿಷ್ಠರ ಗಮನಕ್ಕೆ ತರಬೇಕು ಅಂತ ಕಾಯ್ತಾ ಇದ್ದೆ. ಆದ್ರೆ ಅವರಾಗಾಗಿ ನನ್ನ ವಿಚಾರನ ಪ್ರಸ್ತಾಪ ಮಾಡಿರೋದ್ರಿಂದ ನಾನು ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಮಾನ್ಯ ಸಭಾಪತಿಗಳೇ ವೈಯಕ್ತಿಕ ಅತ್ಯಂತ ಗೌರವವನ್ನು ಇಟ್ಕೊಂಡಿದ್ದೀನಿ. ಅವರ ವಯಸ್ಸಿಗೆ ಅವರ ಅನುಭವಕ್ಕೆ ಗೌರವ ಇದೆ. ಆದರೆ ಅವರು ನಡ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಸರ್ಕಾರದ ಆರ್ಥಿಕ ಇಲಾಖೆಯಲ್ಲಿ ಡ್ರೈವರ್ಗಳು ಮತ್ತು ಡಿ ಗ್ರೂಪ್ ಅವ್ರನ್ನ ನೇಮಕಾತಿ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ಔಟ್ಸೋರ್ಸ್ ಮಾಡಬೇಕು, ಕಾಂಟ್ರಾಕ್ಟ್ನ ತಗೋಬೇಕು ಅಂತ ಆದೇಶವನ್ನು ಮಾಡಲಾಗಿದೆ. ಅದರ ದಾಖಲೆಯನ್ನು ಬೇಕಾದರೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇಷ್ಟರಲ್ಲೇ ರಿಲೀಸ್ ಮಾಡ್ತೇನೆ. ಹಂಗಿರಬೇಕಾದ್ರೆ ಆ ಆದೇಶವನ್ನು ಉಲ್ಲಂಘನೆ ಮಾಡಿ ಇವರು ನಾನು 30 ಹುದ್ದೆಗಳ ಬಗ್ಗೆ ಮಾತಾಡಿದ್ದೀನಿ ಅಂತ ಹೇಳ್ತಾರೆ. 30 ಹುದ್ದೆಗಳ ಬಗ್ಗೆ ನಾನು ಮಾತಾಡಲೇ ಇಲ್ಲ. ಪತ್ರಕರ್ತರ ದಿಕ್ಕು ತಪ್ಪಿಸಿರ್ತಕ್ಕಂಥದ್ದು ಅನುಭವಿಸ್ತಾ ಇರ್ತಕ್ಕಂಥ ಸಭಾಪತಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನಾನು ಮಾತಾಡೋದು ನೇರ ನೇಮಕಾತಿಗಳ ಬಗ್ಗೆ. ನೇರ ನೇಮಕಾತಿ ಮಾಡಲಿಕ್ಕೆ ಇವ್ರಿಗೆ ಅಧಿಕಾರ ಇಲ್ಲ, ಪರಮಾಧಿಕಾರ ಇದೆ ಅಂತೇಳಿ ಉಪಯೋಗಿಸ್ಕೊಂಡು ಮಾಡಿರ್ತಕ್ಕಂಥದ್ದು ಘೋರ ಅಪರಾಧ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ. ಡ್ರೈವರ್ಗಳನ್ನ ಮತ್ತು ಡಿ ಗ್ರೂಪ್ ಅವರನ್ನ ನೇರ ನೇಮಕಾತಿ ಮಾಡಿಕೊಂಡಿರ್ತಕ್ಕಂಥದ್ದು ಸ್ಪಷ್ಟ ಸಂವಿಧಾನದ ಆಶಯಗಳು ಮತ್ತು ಕಾನೂನಿನ ಉಲ್ಲಂಘನೆ ಆಗಿರುತ್ತದೆ. ಇದನ್ನ ಪ್ರಶ್ನೆ ಮಾಡಿದ್ರೆ ಅವರು ದಾಖಲೆಗಳಿದ್ರೆ ಕೊಡಿ, ಯಾರೋ ಇದ್ರೆ ಅಂತ ಹೇಳಿ ಸವಾಲನ್ನ ಹಾಕಿರ್ತಕ್ಕಂಥ ಆ ಸವಾಲನ್ನ ಸ್ವೀಕಾರ ಮಾಡಿದ್ದೇನೆ. ಅವ್ರು ನಿಜವಾಗ್ಲೂ ಕೂಡ ಅವ್ರು ಏನೂ ತಪ್ಪು ಮಾಡಿಲ್ಲ ಅನ್ನೋದ್ರೆ ಅವರೇ ವಾಲಂಟರಿ ಆಗಿ ಅರ್ಧ ಗಂಟೆ ಚರ್ಚೆಗೆ ನಾಗರಾಜ್ ಅವರ ಮನವಿಯ ಮೇರೆಗೆ ಅರ್ಧ ಗಂಟೆ ಚರ್ಚೆಗೆ ನೇಮಕಾತಿಗಳ ಚರ್ಚೆಗೆ ಅವಕಾಶ ಕೊಡ್ಲಿಕ್ಕೆ ಹೇಳಿ ಅವರು ಮಾಡಿರ್ತಕ್ಕಂತಹ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಸಭೆಯ ಸದನದಲ್ಲೇ ನಾನು ಎಲ್ಲ ದಾಖಲೆಗಳನ್ನು ಅವರಿಗೆ ಅರ್ಪಿಸ್ತೇನೆ. ಇದಿಷ್ಟು ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಅವರ ಮಾತುಗಳು. ಅವರು ಕಾನೂನು ಬಾಹಿರವಾಗಿ ಯಾರು ನಡೆದುಕೊಂಡು ಕೂಡ ಇದು ನಾನು ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳಿ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಧನರಾಜ್ ಜೊತೆ ರೂಪೇಶ್ ಬೈದೂರು, ಪವರ್ ಟಿವಿ, ಬೆಂಗಳೂರು.